ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು. ಬರೀ ಕಲಾವಿದರಷ್ಟೇ ಅಲ್ಲದೆ ಅನೇಕ ಬೇರೆ ಬೇರೆ ಕ್ಷೇತ್ರದವ್ರನ್ನ ಗುರುತಿಸಿ ಕರ್ಕೊಂಬಂದು ಇಲ್ಲಿ ಒಂದು ಸನ್ಮಾನ ಮಾಡಬೇಕು ಅನ್ನುವಂತಕ್ಕಂಥ ಮನಸ್ಸನ್ನು ಇಟ್ಕೊಂಡಿರುವಂತಕ್ಕಂಥ ಈ ಸಂಸ್ಥೆಗೆ ನನ್ನ ವಿಶೇಷವಾದ ಧನ್ಯವಾದಗಳು. ಇವತ್ತು ನಮ್ಮ ನಮ್ಮ ಹರಿಣಿ ಆಗಿರ್ಬೋದು, ಇಲ್ಲಿ ಅನೇಕ ನಮ್ಮ ಕಲಾವಿದರುಗಳಿದ್ದಾರೆ. ಈ ಲೈಟು ಕಣ್ಣಿಗೆ ಹುಡಿ ಯಾರು ಕಾಣಿಸ್ಬಾರ್ದು ಅಂತ ಇದರ ಲೈಟ್ ಹಾಕ್ಬಿಟ್ಟಿರಬೇಕು. ಬಟ್ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ಕಲಾ ರಸಿಕರಿಗೂ ಹಾಗೂ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿರುವಂತಕ್ಕಂಥ ಎಲ್ಲ ವಿಭಾಗದವ್ರಿಗೂ ನಿಮ್ಮೆಲ್ಲರಿಗೂ ನಾನು ಅನಂತ ನಮಸ್ಕಾರವನ್ನು ಅರ್ಪಿಸ್ತೀನಿ. ಯಾಕೆಂತಂದರೆ ಇಂಥ ಒಂದು ವೇದಿಕೆ ಸಿಗೋದು ಅಪರೂಪ. ಈ ಒಂದು ಪ್ರೀತಿ ಇಟ್ಟು ನನ್ನ ಇಲ್ಲಿ ಕರೆದಿದ್ದಾರೆ. ನಾನೇನಪ್ಪ ಏನು ಸಾಧನೆ ಮಾಡಿಲ್ಲ, ನಾನು ಖಂಡಿತವಾಗ್ಲೂ ನಾನು ಏನು ಸಾಧನೆ ಮಾಡಿ ಅಂತ ಕರಿತೀನಿ ಅಂತ ಹೇಳಿದೆ. ಇಲ್ಲ ಸರ್, ನಾವು ನಿಮ್ಮ ಸಾಧನೆಗಳನ್ನ ನೋಡ್ಕೊಂಬಂದೀವಿ ಅಂತಂದರು. ನೀವು ನೋಡಿದ್ರೆ ಸಂತೋಷ, ಆದರೆ ನನಗೆ ಇದು ರಿಟೈರ್ಮೆಂಟ್ ಅಂತ ಅನಿಸ್ಬಾರ್ದು ಅಂತ ಹೇಳಿದ್ದೆ. ಯಾಕೆಂದರೆ ಒಂದೊಂದು ಪೇಟ ಒಂದು ಹಾರ ಹಾಕ್ದಾಗಲೆಲ್ಲ ಒಂದು ಸತಿ ರಿಟೈರ್ಮೆಂಟಾ ಅಂತ ಅನಿಸ್ಬಿಡುತ್ತೆ, ನಮಗೆ ಭಯ ಆಗುತ್ತೆ. ಇನ್ನೊಂದು ವಿಶೇಷತೆ ಈ ವೇದಿಕೆಯಲ್ಲಿ ಹಂಚ್ಕೋಬೇಕಾಗಿರೋದೇನು ಅಂತಂದರೆ, ಈ ವರ್ಷ ನನ್ನ ಈ ಒಂದು ಪಾದಾರ್ಪಣೆ ಚಿತ್ರರಂಗಕ್ಕೆ ಮಾಡಿರೋ ಒಂದು 25 ವರ್ಷ ಆಗುತ್ತೆ. ಅದು ನನ್ನ ವಿಶೇಷವಾದ ವಿಚಾರ. ಬರೀ ನಟನೆ ಅಷ್ಟೇ ಅಲ್ಲದೆ ಬರಹಗಾರನಾಗಿ, ಸಹ ನಿರ್ದೇಶಕನಾಗಿ ನಿರ್ಮಾಣ ಕೂಡ ಒಂದು ಚಿತ್ರನ ಇವತ್ತು ಗಿರಿಕೆ ಮಾಡಿದ್ದೀನಿ. ಮುಂದಿನ ವರ್ಷ ಒಂದು ಸಿನಿಮಾ ನಾನು ನಿರ್ದೇಶನ ಮಾಡಬೇಕು ಅಂತ ಕೈ ಎತ್ಕೊಳ್ತಾ ಇದ್ದೀನಿ. ಅದಕ್ಕೆಲ್ಲ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಇರಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ.